ರೇವತಿ, ಹುಷಾರು. ಆರತಿಗೆಲ್ಲ ರೆಡಿ ಮಾಡ್ಕೊಳ್ಳಿ. ಅಲ್ಲೊಂದು ಮಂಗಳಾರತಿ ಮಾಡೋದಿದೆ, ಮುಗಿಸ್ಬಿಟ್ಟು ಬರ್ತೀನಿ. ಅಕ್ಕೆ ಎಲ್ಲ ಸೀದ್ ಹೋಗ್ತಿದೆ, ಬೇಗ ಅದಕ್ಕೇನಾದ್ರು ಹಾಕಿ. ಅಯ್ಯಯ್ಯೋ, ಇದು ಅಯ್ಯೋ, ಅಕ್ಕ ಹೇಗಿದ್ರಿ? ಹೇಗಾಗೋಗ್ಬಿಟ್ರಲ್ಲ ಅಕ್ಕ, ಪಾಪ. ಲಕ್ಷ್ಮಿ, ನನ್ಗೆ ಕೆಲಸ ಮಾಡ್ತಿರೋದ್ರಿಂದ ಬೇಜಾರಾಗ್ತಿಲ್ಲ. ನೀನ್ ಮಾತ್ರ ಹೇಗಿದ್ರಿ ಹೇಗಾಗೋದ್ರಿ ಅಂತ ಮಾತ್ರ ಇನ್ನೊಂದ್ಸರ್ತಿ ಅನ್ಬೇಡ. ಮತ್ ಇನ್ನೇನ್ ಮಾಡ್ಬೇಕಕ್ಕ? ಅಲ್ಲಿ ಸರು ನೋಡಿದ್ರೆ ತಲೆ ನೋವು ಅಂತ ಮಲ್ಕೊಂಡಿದ್ದಾಳೆ. ಇಲ್ಲಿ ನಾವ್ ಅನ್ಭವಿಸ್ತಾ ಇದೀವಿ, ಎಲ್ಲ ನಮ್ ಕರ್ಮ. ನಾವ್ ಅನುಭವಿಸಿದ್ದು ಸಾಕು ಲಕ್ಷ್ಮಿ. ನಾವ್ ಅನುಭವಿಸ್ತಾ ಇರೋದಕ್ಕೆ ಅವರು ಅನುಭವಿಸ್ಬೇಕು ಅಲ್ವಾ? ಅಂದ್ರೆ ನಾವು ಪಡ್ತಿರೋ ಹಿಂಸೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು ಲಕ್ಷ್ಮಿ. ಆದ್ರೆ ಈ ಸಲ ಕಲಿಸೋ ಪಾಠ ಹೆಂಗಿರುತ್ತೆ ಅಂದ್ರೆ, ಉರು ಹೊಡಿದೆ ಸರಿಯಾಗಿ ಅರ್ಥ ಆಗ್ಬೇಕು. ನಿದ್ದೆಗಣ್ಣಲ್ಲಿ ಕೇಳಿದ್ರು ಒಂದು ಬಿಡದೆ ಹೇಳೋ ಹಾಗಿರ್ಬೇಕು. ಹಾಗಿರುತ್ತೆ. ಏನ್ ಚಿನ್ನ, ಗಟ್ಟಿ ಕಟ್ಟಿದ್ದಾರೆ ಅಂತ ಚರ್ಮ ಉರಿತಾ ಇದೆಯಾ? ಎಷ್ಟೇ ಆಗಲಿ ಬೆಣ್ಣೆ ತುಪ್ಪ ತಿನ್ನಿಸಿ ಬೆಳ್ತಿರ್ತಾರೆ, ಇದೆಲ್ಲ ಅಭ್ಯಾಸ ಇರಲ್ಲ. ಎಷ್ಟೇ ಆದರೂ ಮಾಜಿಡವಲ್ವ ನೀನು? ಬಿಚ್ಚಿಸ್ತೀನಿರೋ. ಏಯ್, ಬಿಚ್ಚಿರೋ. ಏಯ್, ಕೂತ್ಕೊಳೆ. ನೀನೆಲ್ಲೂ ತಪ್ಪಿಸ್ಕೊಂಡು ಹೋಗೋದಿಕ್ಕ ಆಗಲ್ಲ ಚಿನ್ನ. ಕನ್ಯೆ ಬಂದಿರೋ ನಿನಗೆ ಮುತ್ತೈದೆ ಆಗೋ ಭಾಗ್ಯ ಕೊಡ್ತೀನಿ. ಇನ್ನೇನು ಏಜನು ಬಂದ್ಬಿಡ್ತಾನೆ, ಅವನ್ ಮುಂದೆನೆ ತಾಳಿ ಕಟ್ತೀನಿ. ಭಾವ ಬಂದ್ರೆ ಒಬ್ಬೊಬ್ಬನು ಧೂಳಾಗ್ಬಿಡ್ತೀರ. ನೀನು ಎಲ್ಲ ಹೆಣ್ಮಕ್ಳ ಥರ ಪಾರು, ಗಟ್ಟಿಮೇಳ, ಪುಟ್ಟಕ್ಕನ ಮಕ್ಕಳು ಇಂಥ ಸೀರಿಯಲ್ ನೋಡೋದು ಬಿಟ್ಟು KGF ನೋಡಿ ಮಾಸ್ ಡೈಲಾಗ್ ಹೊಡಿತಾ ಇದೆಯಾ? ಇಲ್ಲಿ ನೋಡು, ಇಲ್ಲಿ ಒಬ್ಬೊಬ್ರು ಡಬಲ್ ಡಿಜಿಟಲ್ ಮರ್ಡರ್ ಮಾಡಿರೋರು. ಬರಲಿ, ಆ ಏಜೆ ಬರಲಿ, ಅವನು ಮುಂದೆನೆ ತಾಳಿ ಕಟ್ತೀನಿ. ಅದು ಏನು ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ನಿಮ್ಮ ಭಾವನ ಗಣೇಶ ಹಬ್ಬದಲ್ಲ ವಿಸರ್ಜನೆ ಮಾಡಿಬಿಟ್ಟಿರ್ತಾರೆ ಅಲ್ವನ್ರೋ? ಅದಕ್ಕೆ ಕಾಯ್ತಾ ಇದೀವಿ ಬಾಸ್, ದುಶ್ಮನಿನ ಬಂದಿಲ್ಲ. ಅವನೆಲ್ಲೋ ಬಿಲೋ ಸೇರ್ಕೊಂಡಿರ್ಬೇಕು ಬಾಸ್. ಹೆದ್ರುಕೊಂಡು ಓಡೋಗಕ್ಕೆ ನಮ್ ಭಾವ ಬೇಟೆ ಆಗೋ ಜಿಂಕೆ ಅಲ್ಲ. ಇದ್ದ ಜಾಗಕ್ಕೆ ಹುಡುಕೊಂಡು ಬಂದು ಏನೇ ಬಗ್ಗೆ ಹೆಬ್ಬುಲಿ.
ಏಯ್ ನಿಂತ್ಕೊಳೆ. ಅಬ್ಬಬ್ಬಬ್ಬಬ್ಬಬ್ಬ ಎಂತ ಎಂಟ್ರಿ ಗುರು ನಿನಗೆ. ಬರೀ ನಿನಗೆ ಗಾಂಚಲಿದೆ ಅಂತ ನಾನು ಅನ್ಕೊಂಡಿದ್ದೆ, ಆದರೆ ನಿನ್ನ ಸುತ್ತಮುತ್ತಲಿರೋ ಜನಗಳಿಗೂ ಒಳ್ಳೆ ಲೆವೆಲಲ್ಲಿ ಗಾಂಚಲಿ ಇದೆ. ಏಯ್ ಏನ್ರ ನೋಡ್ತಾ ಇದ್ದೀರಾ, ಹೋಗ್ರೋ. ಯಾಕ್ರಪ್ಪ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಏಯ್ ಅವನಿಗೆ ಮಾತಾಡಕ್ ಬಿಟ್ಬೇಡ್ರೋ, ಮಾತಲ್ಲೇ ಮಾಡ್ತಾನವನು. ಹೋಗಿಕ್ರೋ. ಅರೆ ನಾನು ಏನು ಮಾಡಕ್ಕೆ ಬಂದಿಲ್ರಪ್ಪ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಓಕೆ, ನಿಮಗಂತೂ ನಾನೇನು ಮಾಡಲ್ಲ, ಪ್ರಾಮಿಸ್. ಓಕೆ. ಏನ್ ಗುರು ಇವನು ಆಕ್ಷನ್ ಅನ್ಕೊಂಡ್ರೆ ಬರೀ ಮಾತನಾಡೇ ಕೊಡ್ತಾನೆ, ಇವ್ನಿಗೆ ಹೋಗಿ ಇಷ್ಟೊಂದು ಬಿಲ್ಡಪ್ ಕೊಟ್ರಾ? ಏಯ್ ನನ್ನ ಮಕ್ಕಳ ಏನ್ ಮುಖ ನೋಡ್ತಾ ಇದ್ದೀರಾ, ಹಾಕೊಂಡು ಇಕ್ರೋ. ಈಗೆಲ್ಲ ನಾವ್ ಅನ್ಕೊಂಡಾಗ ನಡೀತಿದೆ, ಅವನಿಗೆ ಮಾತಾಡಕ್ ಬಿಡ್ಬೇಡಿ. ಕ್ಯಾಬ್ ಬಿಟ್ರೆ ಬಿಡ್ತಾನವನು. ಕಮ್ ಆನ್ ದೇವ್, ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದವನ್ಮೇಲೆ ಇಷ್ಟೊಂದು ಕಂಪ್ಲೇಂಟ್ ಹೇಳ್ತಿದ್ಯಾ? ಏಯ್ ಟಪ್ಪ ನನ್ನ ಮಕ್ಕಳ ಕೈಯಲ್ಲಿ ವೆಪನ್ಸ್ ಇಟ್ಕೊಂಡೇನು ಕಾರ್ಟೂನ್ ನೋಡ್ತಾ ಇದ್ದೀರೇನ್ರೋ? ಹೋಗಿಕ್ರೋ. ಇರ್ಗೋರ ನಮ್ಮ ಕೈಗಳಲ್ಲಿ ಇಷ್ಟೊಂದು ಆಧಾರಗಳವೆ, ಅವ್ನು ಖಾಲಿ ಕೈನಲ್ಲಿ ಬಂದು ಕೂತವನೆ. ಏಯ್ ಯಾವ್ದಕ್ಕೂ ಒಂದು ಜಬ್ಲ ಗಂದಿರ್ಬೋದಾ? ಯಾವ್ದಕ್ಕೂ ಚೆಕ್ ಮಾಡ. ಯಾಕಷ್ಟೊಂದು ಹೆದರ್ಕೋತೀರಪ್ಪ? ನನ್ನ ಹತ್ರ ಏನೂ ಇಲ್ಲ, ಬನ್ನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಲೇ ನನ್ನ ಮಕ್ಕಳ ಇಷ್ಟು ಜನ ಇದ್ದು ಖಾಲಿ ಕೈಯಲ್ಲಿ ಒಬ್ಬನೇ ಬಂದಿದ್ದಾನೆ ಅಂತಂದ್ರೆ ಅವನೇ ಒಂದು ವೆಪನ್ನು. ಮುಗಿಸ್ರೋ ಬೇಗ. ನಾನು ಏನು ಹೇಳಿದ್ರು ನಂಬ್ತಾ ಇಲ್ವಲ್ಲ. ಓಕೆ, ನಿಮ್ಮ ಪ್ರಕಾರ ಏನು? ನಾನೀಗ ದೇವ್ಗನ್ನ ಹೊಡೆದು ಈ ಮದುವೆ ನಿಲ್ಲಿಸ್ತೀನಿ ಅಂತನಾ? ಖಂಡಿತ ಹಾಗಾಗಲ್ಲ. ನಾನು ದೇವ್ ಹೊಡೆಯೋದು ಇಲ್ಲ, ಅವನ್ ರೇವತಿ ತಾಳಿನೂ ಕಟ್ಟಲ್ಲ. ನಂಬಿಕೆ ಬರ್ತಾ ಇಲ್ವಾ? ಓಕೆ ಫೈನ್. ಅಲ್ಲ ಏನೇ ಆದರೂ ನಾನು ಈ ಲೈನ್ ದಾಟಿ ಆ ಕಡೆಗೆ ಬರಲ್ಲ. ಓಕೆ? ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಿಗೆ ತೊಗೊಂಡು ಹೋದ್ರು ಇದ್ರ ಬೆಲೆ
30,000. ಇದ್ರ ಬೆಲೆ ಕನಿಷ್ಠ ಅಂದ್ರೂ 5 ಲಕ್ಷ. ಈಗ ವಿಷಯಕ್ಕೆ ಬರ್ತೀನಿ. ಅಲ್ಲಿದ್ದಾನಲ್ಲ ಅವನು ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಲ್ಲ. ಒಂದಕ್ಕೆ ₹1,00,000 ಥರ ಬೆಟ್ಟು ಕಟ್ತೀರಾ? ಫೋನ್ ಎತ್ತೆ. ಎಲ್ಲಿ ಹೋದ್ಲಿ ಇವಳು? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ಹಾ, ಫೋನೇ ಎತ್ತುತ್ತಾ ಇಲ್ಲ. ಬೆಳಿಗ್ಗೆ ನೋಡಿದ್ರೆ ಇವರಪ್ಪ ಟೆನ್ಷನ್ ಕೊಟ್ರು, ಈಗ ನೋಡಿದ್ರೆ ಇವಳು. ಈ ಹಬ್ಬದ ದಿವಸ ಬರೀ ಟೆನ್ಷನ್ ಮಾಡ್ಕೊಂಡು ಓಡಾಡೋದೇ ಆಗ್ಬಿಟ್ಟಿದೆ ನನಗೆ. ಅಮ್ಮ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಲ್ವೇ ಲೀಲಾ, ಇವಳ ಗೆಜ್ಜೆ ವಸ್ತ್ರ ತಗೊಂಡ್ ಬಾ ಅಂತ ಹೇಳಿದ್ರೆ ಇವಳೇನಾದ್ರೂ ಮರ ಬೆಳೆಸಿ ಅದನ್ನ ಕಿತ್ತು ವಸ್ತು ಏನಾದ್ರು ತರ್ತಾ ಇದ್ದಾಳ? ಅಲ್ವೇ ಒಂದು ಫೋನು ರಿಸೀವ್ ಮಾಡ್ತಾ ಇಲ್ಲ, ಬಂದು ಇಲ್ಲ ಅಂದ್ರೆ ಏನೇ ಅರ್ಥ? ಅಮ್ಮ, ನೀನ್ ಯಾಕೆ ಟೆನ್ಷನ್ ತಗೋತ್ಯಾ? ನಾನು ಫೋನ್ ಮಾಡ್ತೀನಿ. ಅಯ್ಯೋ, ನನ್ ಫೋನೇ ಎತ್ತುತ್ತಾ ಇಲ್ವೇ? ಇರು, ಇನ್ನೊಂದ್ಸಲಿ ಮಾಡ್ತೀನಿ. ಅಮ್ಮಮ್ಮ, ನಾನೇ ಮಾಡ್ತೀನಿ. ಹಲೋ ರೇವತಿ, ಎಲ್ಲಿದ್ಯಾ? ಅಮ್ಮ ಎಷ್ಟು ಟೆನ್ಷನ್ ಆಗಿದ್ದಾಳೆ ಗೊತ್ತಾ? ಓ ಹೌದಾ, ಸರಿ ಸರಿ, ಬೇಗ ಬಾ, ಪೂಜೆಗೆ ಹೊತ್ತಾಯ್ತು. ಅಮ್ಮ, ರೇವತಿ ಫ್ರೆಂಡ್ ನಳಿನಿ ಗಂಡನ ಜೊತೆ ತವ್ರ ಮನೆಗೆ ಬಂದೇಳಂತೆ. ಅವಳ ಜೊತೆ ಮಾತಾಡ್ತಿದ್ದಾಳಂತೆ, ಬರ್ತಾಳೆ. ಅಲ್ಲ ಕಣೆ, ನಾನು ಅಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ, ನನ್ನ ಫೋನೇ ಎತ್ತಲಿಲ್ಲ ಅವಳು. ನಿನ್ ಫೋನ್ ರಿಸೀವ್ ಮಾಡ್ಬಿಟ್ಲಾ? ಹಾ, ಅಕ್ಕನ ಫೋನ್ ಮಾತ್ರ ರಿಸೀವ್ ಮಾಡ್ತಾಳೆ, ಅಮ್ಮನ ಫೋನ್ ರಿಸೀವ್ ಮಾಡಲ್ವಾ? ಸರಿ ಸರಿ, ಬೇಗ ಬರಕ್ ಹೇಳು, ಕೆಲ್ಸಗಳಿದಾವೆ. ಏಜೆ, ನನಗೆ ಗೊತ್ತು ನೀನೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ಯಾ ಅಂತ. ಒಂದು ಸಲ ನನ್ನ ಕೋಟೆ ಒಳಗಡೆ ಬಂದ್ರೆ ಇಲ್ಲಿಂದ ಜೀವಂತವಾಗಿ ಹೋಗೋದಿಕ್ಕಾಗಲ್ಲ. ಈ ಮದುವೆ ನಡೆಯುತ್ತೆ. ಆಗಲ್ಲ ದೇವ್, ಅದನ್ನು ಹೇಳಕ್ಕೆ ಅಂತಾನೆ ಬಂದಿದ್ದೀನಿ. ನೀನು ರೇವತಿನ ಮದುವೆನೂ ಆಗಲ್ಲ, ಅವಳು ನಿನ್ನ ಹತ್ರ ತಾಳಿನೂ ಕಟ್ಟಿಸ್ಕೊಳ್ಳಲ್ಲ. ಅದಕ್ಕೆ ನೋಡು, ₹1,000,00,000 ಬೆಟ್ ಹಾಕಿದ್ದೀನಿ. ಓಯ್, ನಿನ್ನ ಹತ್ರ ದುಡ್ಡು ಐತೆ ಅಂತ ನಮ್ಮನ್ನೆಲ್ಲ ಕೊಂಡ್ಕೊಳಕ್ ನೋಡ್ತಾ ಇದ್ಯಾ? ನಮ್ದು ನಾಲ್ಗೆ ಮೇಲೆ ನಿಂತಿರೋ ಅಂಥದ್ದು, ನಮ್ಮನ್ನೆಲ್ಲ ಕೊಂಡ್ಕೊಳಕ್ಕಾಗಲ್ಲ. ಚಚೆ, ಕೊಂಡ್ಕೊಳಕ್ಕೆ ಬಂದಿದ್ದೀನಿ ಅಂತ ನಾನೆಲ್ಲಪ್ಪ ಹೇಳಿದೆ. ಓಕೆ, ದೇವ್ ಮದುವೆ ಆಗ್ತಾನೆ ಅಂತ ನಂಬಿಕೆ ಇರೋರು ಬೆಟ್ಟಿಂಗ್ ಹಾಕಿ ನೋಡಿ. ನಿಮ್ಮ ಮುಂದೆ ₹5,00,000 ಬೆಲೆ ಬಾಳೋ ವಸ್ತು ಇಟ್ಟಿದ್ದೀನಿ. ಯೋಚನೆ ಮಾಡಿ, ₹1,000,00,000 ಕಟ್ಟಿ ಬೆಟ್ಟಿಂಗು. ಏಯ್ ಕೋತಿ ನನ್ನ ಮಕ್ಕಳು, ಅವನು ಯಾಮಾರಿಸ್ತಾ ಇದ್ದಾನೆ, ಹೋಗಿ ಹೊಡಿರೋ. ಸುಮ್ಮನೆ ಗುರು, ಇಲ್ಲ ಒಳ್ಳೆ ಬೆಟ್ಟಿಂಗ್ ನಡೀತೈತೆ. ಹಾ, ಹೈ, ಎಷ್ಟೈತೆ ಕೊಡ್ರ? ಅಣ್ಣ, ₹500 ಇರೋದು. ಹಾಂ, ಕೊಡ, ಇನ್ನೇನು ಕೊಡ. ನೋಡಮ್ಮ, 5,000 ಐತೆ, ಬೇಕಾದ್ರೆ ಲೆಕ್ಕ ಹಾಕೋ. ಬೇಡ, ನನಗೆ ನಿಮ್ಮ ಮೇಲೆ ನಂಬಿಕೆ. ನಾನು ನಿನ್ನ ಮೇಲೆ ನಂಬಿಕೆ ಇಲ್ವಲ್ಲ,
ಓಯ್ ಮಗ ಹೋಗ ಗೇಟ್ ಹಾಕೋಗ. ಇಷ್ಟೊತ್ತು ನನ್ ಸುತ್ತ ಇದ್ದಿದ್ ಹುಡುಗರನ್ನ ಮಾತೆಲ್ಲ ಹೇಳ್ಕೊಂಡ್ಬಿಟ್ಟಲ್ಲ. ನಿನ್ನನ್ ಮಾತ್ರ ಬಿಡಲ್ಲ ಇವತ್ತು. ಭಾವ, ಐ ಆಮ್ ಸಾರಿ ರೇವತಿ, ಐ ಆಮ್ ರಿಯಲಿ ಸಾರಿ. ನಿನ್ನ ಹಣೆ ಬರದಲ್ಲಿ ದೇವೇ ತಾಳಿ ಕಟ್ಟಬೇಕು ಅಂತಿದ್ರೆ ಅದನ್ನ ನಾನು ಬದಲಾಯಿಸೋಕ್ಕಾಗಲ್ಲ. ಹಾಗೂ ಅದು ಬದಲಾಗಬೇಕು ಅಂದರೆ ಇಬ್ಬರಿಂದ ಮಾತ್ರ ಸಾಧ್ಯ. ಒಂದು ಆ ದೇವರಿಂದ, ಇನ್ನೊಂದು ನಿನ್ನಿಂದ. ಎಸ್ ರೇವತಿ, ಇವತ್ತು ನಾನು ಬಂದು ಕಾಪಾಡ್ತೀನಿ. ನಾಳೆ ನಿನ್ನ ಲೈಫಲ್ಲಿ ಈ ಥರ 1000 ಪ್ರಾಬ್ಲಮ್ ಬರುತ್ತೆ. ಆವತ್ತು ಯಾವ ಏಜನ್ನು ಇರೋಲ್ಲ. ಅದನ್ನೆಲ್ಲ ಎದುರಿಸ್ಬೇಕು ಅಂದರೆ ನೀನು ಬಲವಾಗಿರ್ಬೇಕು. ಭಾವ, ಆದ್ರೆ ನನ್ನ ಕೈಲಿ ಏನಾಗುತ್ತೆ? ಏನು ಬೇಕಾದರೂ ಮಾಡ್ಬೋದು, ಆದರೆ ಯೋಚನೆ ಮಾಡಬೇಕಷ್ಟೆ. ಪೂಜೆಯಿಂದ ನಮಗೆಲ್ಲ ಒಳ್ಳೇದಾಗತ್ತೆ, ಹಾಗೆ ಪೂಜೆಗೆ ಬಳಸೋ ವಸ್ತುಗಳಿಂದನೂ ನಮಗೆಲ್ಲ ಒಳ್ಳೇದಾಗತ್ತೆ. ದೇವ್ರಿಗೆ ನಾವು ಹೂವನ್ನ ತೊಗೊಂಬರ್ತೀವಿ. ಅವನಿಗೆ ಅರ್ಪಿಸೋಕ್ಕೆ ಮುಂಚೆ ಆ ಮೃದುವಾದ ಹೂವನ್ನ ಗಟ್ಟಿಯಾಗಿರೋ ತಟ್ಟೆ ಮೇಲಿಟ್ಟಿರ್ತೀವಿ. ಆ ತಟ್ಟೆನೂ ನಮ್ಮನ್ನು ರಕ್ಷಿಸ್ಬೋದು. ಯೋಚನೆ ಪರ್ಫೆಕ್ಟ್ ರೇವತಿ, ಪರ್ಫೆಕ್ಟ್. ಬಸ, ಇದು ಮೋಸ ಬಸ, ಮೋಸ. ನಾನೇನು ಮೋಸ ಮಾಡ್ತಾ ಇದ್ದೀನಿ? ನಾ ಹೇಳಿದ್ದೇನಪ್ಪ, ಈ ಗೆರೆ ದಾಟ್ ನಾನು ಹೋಗಲ್ಲ ಅಂತ. ಹೌದ್ ತಾನೆ? ನಾ ಇಲ್ಲೇ ಕೂತಿದ್ದೀನಿ. ಇನ್ನೊಂದು ನೆನ್ಪಿಟ್ಕೋ, ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಬೇಕು ಅಂತ ನಾವು ಹೋಮ ಮಾಡ್ತೀವಿ, ಅಗ್ನಿ ಉರಿಸ್ತೀವಿ. ಆ ಅಗ್ನಿ ಬರೀ ಕೆಟ್ಟ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಕೆಟ್ಟ ವ್ಯಕ್ತಿಗಳಿಂದನೂ ನಮ್ಮನ್ನು ರಕ್ಷಿಸುತ್ತೆ. ನಾವು ಅನ್ಕೊಂಡಂಗೆ ಎಲ್ಲ ಆದ್ರೆ ಆ ದೇವ್ರನ್ನ ನೆನೆಸ್ಕೊಂಡು ನಾವು ಈಡ್ಗಾಯಿ ಹೊಡಿತೀವಿ. ಸೊ ಇವತ್ತು ನಿನ್ನನ್ನು ನೀನು ರಕ್ಷಿಸ್ಕೊಂಡಿದ್ಯಾ ಅಂದ್ರೆ ನೀನು ಅನ್ಕೊಂಡಿದ್ದು ಆಗಿದೆ. ಈಗ ನೀನು ದೇವ್ರ ನೆನೆಸ್ಕೊಂಡು ಏನ್ ಮಾಡಬೇಕು?